ಜ್ಞಾನದ ದೀವಿಗೆ ಹೊಳೆಯುವ ಭವಿಷ್ಯ ವಾಣಿಜ್ಯ ಲೋಕಕ್ಕೆ ಸ್ವಾಗತ ಸುಸ್ವಾಗತ. ಹಾಯ್ ಹಲೋ ನಮಸ್ಕಾರ, ವೆಲ್ಕಮ್ ಟು ಮೀರಾ ಕಾಮರ್ಸ್ ಅಕಾಡೆಮಿ. ಇವತ್ತು ನಾನು ತಗೊಂಡಿರುವಂತ ಟಾಪಿಕ್ ಫಸ್ಟ್ PUC ಬಿಸ್ನೆಸ್ ಸ್ಟಡಿಯಲ್ಲಿ ಒಂದು ಇಂಪಾರ್ಟೆಂಟ್ ಟಾಪಿಕ್ ಆಗಿರ್ತಕ್ಕಂಥ ಕೈಗಾರಿಕಾ ಮತ್ತು ಕೈಗಾರಿಕೆಗಳ ವಿಧಗಳಿಗೆ ಸಂಬಂಧಪಟ್ಟಿದ್ದು, ಅಂದ್ರೆ ಇಂಡಸ್ಟ್ರಿ ಅಂಡ್ ಟೈಪ್ ಆಫ್ ಇಂಡಸ್ಟ್ರಿ ಅಂತ ಹೇಳಿ. ಏನ್ ಕೈಗಾರಿಕೆ ಅನ್ನುವಂಥದ್ದನ್ನ ಸಾಮಾನ್ಯವಾಗಿ ನಾವು ಕೇಳಿರ್ತೀವಿ. ಕೈಗಾರಿಕೆ ಅನ್ನೋದಕ್ಕಿಂತ ಫ್ಯಾಕ್ಟರಿ ಅನ್ನುವಂಥ ವರ್ಡ್ ನಾವು ಜಾಸ್ತಿ ಕೇಳಿರ್ತೀವಿ. ಯಾವುದೇ ಒಂದು ವಸ್ತುಗಳನ್ನ ನಾವೇನು ಅಂತಂದ್ರೆ ಇಲ್ಲಿ ಉಪಯೋಗ ಎವ್ರಿಡೇ ನಾವು ಸಾಕಷ್ಟು ವಸ್ತುಗಳನ್ನ ಬೆಳಿಗ್ಗೆ ಬ್ರಷ್ ಮಾಡ್ತಾ ಹಿಡಿದು ಮಲಗೋವರೆಗೂ ಏನಂದ್ರೆ ಸಾಕಷ್ಟು ವಸ್ತುಗಳು ಬಳಸ್ತೀವಿ. ಆ ಎಲ್ಲಾ ವಸ್ತುಗಳು ಎಲ್ಲೋ ಒಂದ್ ಕಡೆ ಕಾರ್ಖಾನೆಗಳಲ್ಲಿ ಏನಾಗ್ತಾವ ಅಂತಂದ್ರೆ ತಯಾರಾಗ್ತಾವು. ಬಟ್ ಆ ತಯಾರಾಗುವಂತ ಕೈಗಾರಿಕೆಗಳಿಗೆ ಅಥವಾ ಕಾರ್ಖಾನೆಗಳಿಗೆ ಅದ್ರೊಳಗೆ ಎಷ್ಟು ಟೈಪ್ಸ್ ಅವ ಮತ್ತು ಯಾವ್ಯಾವ ರೀತಿ ಏನು ಅಂತಂದ್ರೆ ಅವುಗಳನ್ನೇನು ಅಂತಂದ್ರೆ ವಿಧವಾಗಿ ಏನು ಅಂತ ತಯಾರು ಮಾಡ್ತಾ ಇರೋದನ್ನ ಇವತ್ತಿನ ಕ್ಲಾಸ್ ಒಳಗೆ ನಾನು ನಿಮಗೆಲ್ಲ ತಿಳಿಸ್ಕೊಡ್ತಾ ಇದ್ದೇನೆ. ಮೊದಲನೇದಾಗಿ ಕೈಗಾರಿಕೆ ಅಂದ್ರೆ ಏನನ್ನೋದನ್ನ ತಿಳ್ಕೊಳ್ಳೋಣ. ಕೈಗಾರಿಕೆ ಅನ್ನೋದು ಅದು ಕೂಡ ಒಂದು ಬೃಹತ್ ಪ್ರಮಾಣದ ಒಂದು ಬಿಸ್ನೆಸ್ ಯೂನಿಟ್ ಅಂತ ಹೇಳ್ಬೋದು. ಅದು ಕೂಡ ಒಂದು ವ್ಯವಹಾರ ಅಂತ ಹೇಳಿ. ಆ ಒಂದು ಕೈಗಾರಿಕೆ ಒಳಗೆ ಏನ್ ಮಾಡ್ತಾರೆ ಅಂದ್ರೆ ಒಂದು ಕಚ್ಚಾ ವಸ್ತುವನ್ನ ಬಳಸಿ ಅಥವಾ ಅದೇ ತಯಾರಾಗಿರ್ತಕ್ಕಂಥ ವಸ್ತುಗಳನ್ನ ಬಳಸಿ ಒಂದು ಉಪಯುಕ್ತವಾದಂತ ಒಂದು ಹೊಸ ವಸ್ತುವನ್ನ ತಯಾರು ಮಾಡೋದಕ್ಕೆ ನಾವು ಏನಂತ ಕರಿತೀವಿ ಅಂದ್ರೆ ಕೈಗಾರಿಕೆ ಅಂತ ಕರಿತೀವಿ. So industry, it is one of the economic activity which converts the raw materials or semi-finished goods into the finished useful products to the consumers ಅಂತ. ಅಂದ್ರೆ ಅದನ್ನ ಬಳಕೆ ಮಾಡ್ತಕ್ಕಂಥ ವ್ಯಕ್ತಿಗೆ ಒಂದು ಯೂಸ್ಫುಲ್ ಪ್ರಾಡಕ್ಟ್ ಆಗಿ ಅವ್ರು ಕೊಡ್ತಕ್ಕಂಥದ್ದು ಒಂದು ವ್ಯವಹಾರಕ್ಕೆ ನಾವು ಏನಂತ ಕರಿತೀವಿ, ಕೈಗಾರಿಕೆ ಅಂತ ಕರಿತೀವಿ. ಇನ್ನು ಕೈಗಾರಿಕೆನ ಏನ್ ಮಾಡ್ತಾ ಇದಾರೆ ಅಂತಂದ್ರೆ ಮುಖ್ಯವಾಗಿ 3 ರೀತಿ ಒಳಗೆ ಕ್ಯಾಟಗರೈಸ್ ಮಾಡ್ತಾರೆ. ನಾನು ನಿಮ್ಗೆ ಇಲ್ಲಿ ಚಾರ್ಟ್ ಅಲ್ಲಿ ತೋರಿಸಿರೋ ರೀತಿಯೊಳಗ 3 ರೀತಿ ಕ್ಯಾಟಗರೈಸ್ ಮಾಡ್ತಾರೆ. ಮೊದಲನೇದಾಗಿ ಪ್ರಾಥಮಿಕ ಕೈಗಾರಿಕೆ, ದ್ವಿತೀಯ ಕೈಗಾರಿಕೆ ಮತ್ತು ತೃತೀಯಕ ಕೈಗಾರಿಕೆ ಅಂತ ಹೇಳಿ. ಅಂದ್ರೆ ಪ್ರೈಮರಿ ಇಂಡಸ್ಟ್ರಿ, ಸೆಕೆಂಡರಿ ಇಂಡಸ್ಟ್ರಿ ಮತ್ತು ಟೆರಿಟರಿ ಇಂಡಸ್ಟ್ರಿ ಅಂತ ಹೇಳಿ. ದೇರ್ ಆರ್ 3 ಕ್ಲಾಸಿಫಿಕೇಶನ್ಸ್ ಇನ್ ದ ಇಂಡಸ್ಟ್ರೀಸ್ ಅಂತ ಹೇಳಿ. 3 ವಿಧಗಳೊಳಗೆ ನಾವು ಕ್ಲಾಸಿಫಿಕೇಶನ್ ಮಾಡ್ತೀವಿ. ಇನ್ನು ಪ್ರಾಥಮಿಕ ಕೈಗಾರಿಕೆ ಅಂದ್ರೆ ಏನು ಅಂತ ಹೇಳಿ. ಸೊ ವಾಟ್ ಈಸ್ ಪ್ರೈಮರಿ ಇಂಡಸ್ಟ್ರಿ ಅಂತ ಹೇಳಿ. ಪ್ರಾಥಮಿಕ ಕೈಗಾರಿಕೆ ಅಂತಂದ್ರೆ ನಮ್ಮ ನಿಸರ್ಗದೊಳಗೆ ನಮ್ಗೆ ನೈಸರ್ಗಿಕವಾಗಿ ಏನು ಸಂಪನ್ಮೂಲಗಳು ಸಿಗ್ತಾವು ಅವುಗಳನ್ನ ಹೊರತಕ್ಕಂತ ಅಥವಾ ಅವುಗಳನ್ನ ಬೆಳೆಸ್ತಕ್ಕಂತ ಅಥವಾ ಅವುಗಳನ್ನ ಸಂರಕ್ಷಣೆ ಮಾಡ್ತಕ್ಕಂತ ಒಂದು ಕೈಗಾರಿಕೆಗಳಿಗೆ ನಾವೇನಂತ ಕರಿತೀವಿ ಅಂತಂದ್ರೆ ಹೊರತೆಗೆಯುವ ಕೈಗಾರಿಕೆಗಳು ಅಥವಾ ಪ್ರಾಥಮಿಕ ಕೈಗಾರಿಕೆಗಳು ಅಂತ ಕರಿತೀವಿ. ಅದರಲ್ಲಿ ಅಗೇನ್ ಪ್ರಾಥಮಿಕ ಕೈಗಾರಿಕೆ ಒಳಗ 2 ಟೈಪ್ ಬರ್ತಾವ. ಒಂದು ಹೊರತೆಗೆಯುವ ಕೈಗಾರಿಕೆ, ಇನ್ನೊಂದೇನು ಅಂತಂದ್ರೆ ಜೈವಿಕ ಅಥವಾ ತಳಿ ಕೈಗಾರಿಕೆ ಅಂತ ಹೇಳಿ. ಹೊರತೆಗೆಯುವ ಕೈಗಾರಿಕೆ ಅಂತಂದ್ರೆ ಎಕ್ಸ್ಟ್ರಾಕ್ಟಿವ್ ಇಂಡಸ್ಟ್ರಿ ಇನ್ ದ ಸೆನ್ಸ್. ಸೊ ಭೂಗರ್ಭದಿಂದ ನಾವು ಸಂಪನ್ಮೂಲಗಳನ್ನ ಹೊರತೆಗಿತಕ್ಕಂಥ ಕೈಗಾರಿಕೆಗಳು ಹೊರತೆಗೆಯುವ ಕೈಗಾರಿಕೆ ಅಂತ ಕರಿತೀವಿ. ಅದೇ ರೀತಿ ಜೈವಿಕ ಕೈಗಾರಿಕೆಗಳು ಅಂತಂದ್ರೆ ಪ್ರಾಣಿಗಳನ್ನ ಏನು ಅಂತಂದ್ರೆ ಬೆಳೆಸ್ತಕ್ಕಂಥ ಸಂತಾನೋತ್ಪತ್ತಿ ಮಾಡ್ತಕ್ಕಂಥ ಒಂದು ಪ್ರಕ್ರಿಯೆ ಇರ್ಬೋದು, ಅಥವಾ ಸಸ್ಯಗಳನ್ನ ಬೆಳೆಸ್ತಕ್ಕಂಥದ್ದು, ಸಸ್ಯಗಳನ್ನ ನೆಡುವಂಥದ್ದು, ಇವಕ್ಕೆಲ್ಲ ನಾವೇನಂತ ಕರಿತೀವಿ ಜೈವಿಕ ಕೈಗಾರಿಕೆ ಅಂತ ಕರಿತೀವಿ. ಅದೇ ರೀತಿ ಹೊರತೆಗೆಯುವ ಕೈಗಾರಿಕೆ ಅಂದ್ರೆ ಅದ್ರ ಬೆಸ್ಟ್ ಎಕ್ಸಾಂಪಲ್ ಅಂದ್ರೆ ಗಣಿಗಾರಿಕೆ ಅಂತ ಹೇಳಿ. ಅಂದ್ರೆ ಭೂಗರ್ಭದಿಂದ ನಾವು ಸಾಕಷ್ಟು ಸಂಪನ್ಮೂಲಗಳನ್ನ ಹೊರತೆಗಿತಕ್ಕಂಥ ಕೆಲಸ ಮಾಡ್ತೀವಿ. ಅದು ಮೈನಿಂಗ್ ಇಂಡಸ್ಟ್ರಿ ಇಸ್ ದ ಬೆಸ್ಟ್ ಎಕ್ಸಾಂಪಲ್ ಫಾರ್ ದ ಎಕ್ಸ್ಟ್ರಾಕ್ಟಿವ್ ಇಂಡಸ್ಟ್ರಿ ಅಂತ ಹೇಳ್ಬೋದು. ಇಲ್ಲಿ ಸೆಕೆಂಡರಿ ಇಂಡಸ್ಟ್ರಿಗೆ ಬಂದಾಗ ಅಲ್ಲಿ ನೋಡ್ರಿ ನಿಮ್ಗೆ ಸೊ ದೇರ್ ಆರ್ ಮೇನ್ಲಿ 2 ಕ್ಲಾಸಿಫಿಕೇಶನ್ಸ್ ಅಂತ ಹೇಳಿ. ಮೊದಲು ದ್ವಿತೀಯ ಕೈಗಾರಿಕೆ ಅಂದ್ರೆ ಏನು ಅಂತ ಹೇಳ್ತೀನಿ. ಸೆಕೆಂಡರಿ ಇಂಡಸ್ಟ್ರಿ ಅಂತಂದ್ರೆ ಪ್ರೈಮರಿ ಇಂಡಸ್ಟ್ರಿಗಳು, ಪ್ರಾಥಮಿಕ ಕೈಗಾರಿಕೆಗಳು ನಾವು ಯಾವ್ಯಾವ ವಸ್ತುಗಳನ್ನ ಏನು ಅಂದ್ರೆ ಭೂಗರ್ಭದಿಂದ ಹೊರಗೆ ತೆಗೆದಿರ್ತೀವಿ ಅವುಗಳನ್ನ ಬಳಸ್ಕೊಂಡು ಮತ್ತೆ ಒಂದು ಹೊಸ ವಸ್ತುವನ್ನು ಉತ್ಪಾದನೆ ಮಾಡ್ತಕ್ಕಂಥ ಕೆಲಸವನ್ನ ದ್ವಿತೀಯ ಕೈಗಾರಿಕೆಗಳು ಮಾಡ್ತಾವು. ಅಗೇನ್ ಸೆಕೆಂಡರಿ ಇಂಡಸ್ಟ್ರಿ ಒಳಗ ಅಲ್ಲಿ 2 ಕ್ಲಾಸಿಫಿಕೇಶನ್ಸ್ ಬರ್ತಾವು. ಮೊದಲನೇದು ಉತ್ಪಾದನಾ ಕೈಗಾರಿಕೆ, ಇನ್ನೊಂದು ನಿರ್ಮಾಣ ಕೈಗಾರಿಕೆ ಅಂತ ಹೇಳಿ. ಮ್ಯಾನುಫ್ಯಾಕ್ಚರಿಂಗ್ ಇಂಡಸ್ಟ್ರಿ ಅಂಡ್ ಕನ್ಸ್ಟ್ರಕ್ಟಿವ್ ಇಂಡಸ್ಟ್ರೀಸ್ ಅಂತ ಹೇಳಿ. ಮತ್ತೆ ಮ್ಯಾನುಫ್ಯಾಕ್ಚರಿಂಗ್ ಇಂಡಸ್ಟ್ರಿ ಒಳಗ ಅಗೇನ್ 4 ಟೈಪ್ ಕ್ಲಾಸಿಫಿಕೇಶನ್ಸ್ ಅವ. ಮೊದಲನೇದು ವಿಶ್ಲೇಷಣಾ ಕೈಗಾರಿಕೆ ಅಂತ ಹೇಳಿ. ಉತ್ಪಾದನಾ ಕೈಗಾರಿಕೆ ಅಂದ್ರೆ ಏನಂತ ಹೇಳ್ಬಿಡ್ತೀನಿ ಮೊದಲೇ ನಿಮ್ಗೆ. ಉತ್ಪಾದನಾ ಕೈಗಾರಿಕೆ ಅಂತಂದ್ರೆ ಅಗೇನ್ ಕಚ್ಚಾ ವಸ್ತುಗಳನ್ನ ಬಳಸ್ಕೊಂಡು ನಾವು ಸಿದ್ಧ ವಸ್ತುಗಳನ್ನ ತಯಾರು ಮಾಡೋದಕ್ಕೆ ನಾವು ಏನ್ ಕರಿತೀವಿ, ಉತ್ಪಾದನಾ ಕೈಗಾರಿಕೆ ಅಂತ ಕರಿತೀವಿ. ಅದರೊಳಗೆ ಮೊದಲನೇ ಟೈಪ್ ಯಾವುದು ಅಂತಂದ್ರೆ ವಿಶ್ಲೇಷಣಾ ಕೈಗಾರಿಕೆ ಅಥವಾ ಅನಾಲಿಟಿಕಲ್ ಇಂಡಸ್ಟ್ರಿ ಅಂತ ಹೇಳಿ. ಏನ್ ವಿಶ್ಲೇಷಣಾ ಕೈಗಾರಿಕೆ ಅಂತಂದ್ರ ಒಂದು ಕಚ್ಚಾ ವಸ್ತುವನ್ನ ಭೂಗರ್ಭದಿಂದ ಹೊರಗೆ ತೆಗೆದು ಅದನ್ನೇನು ಅಂತಂದ್ರೆ ಬೇರೆ ಬೇರೆ ಪ್ರಕ್ರಿಯೆಗೆ ಒಳಪಡಿಸಿ ಬೇರೆ ಬೇರೆ ಸಿದ್ಧ ವಸ್ತುಗಳನ್ನ ತಯಾರು ಮಾಡೋದಕ್ಕೆ ನಾವೇನಂತ ಕರಿತೀವಿ ಅಂತಂದ್ರೆ ವಿಶ್ಲೇಷಣಾ ಕೈಗಾರಿಕೆ ಅಂತ ಕರಿತೀವಿ. ಸಾಮಾನ್ಯವಾಗಿ ಭೂಮಿಯಿಂದ ಏನು ಅಂದ್ರೆ ಒಂದು ಕಚ್ಚಾ ತೈಲವನ್ನು ಹೊರಗೆ ತೆಗೆದು ಅದರೊಳಗ ಪೆಟ್ರೋಲ್ ಸಪ್ರೇಟು, ಡೀಸೆಲ್ ಸಪ್ರೇಟು, ಕೆರೋಸಿನ್ ಸಪ್ರೇಟ್, ಈ ರೀತಿ ಏನು ಅಂತಂದ್ರೆ ಸೊ ಶುದ್ಧೀಕರಣ ಮಾಡ್ತಕ್ಕಂಥ ಕೆಲಸ ಮಾಡೋದಕ್ಕೆ ನಾವ್ ಏನಂತ ಕರಿತೀವಿ ಅಂದ್ರೆ ವಿಶ್ಲೇಷಣಾ ಕೈಗಾರಿಕೆ ಅಂತ ಕರಿತೀವಿ. ಅಂದ್ರೆ ರಾ ಮಟೀರಿಯಲ್ ಒಂದೇ ಇರುತ್ತೆ, ಅದರಿಂದ ಬೇರೆ ಬೇರೆ ಪ್ರಾಡಕ್ಟ್ಸ್ ನಾವ್ ಏನ್ ಮಾಡ್ತೀವಿ ಅಂದ್ರೆ ತಯಾರು ಮಾಡ್ತೀವಿ. ಅದಕ್ಕೆ ಬೆಸ್ಟ್ ಎಕ್ಸಾಂಪಲ್ ತೈಲ ಸಂಸ್ಕರಣ ಅಥವಾ ಶುದ್ಧೀಕರಣ ಘಟಕ ಅಂತ ಹೇಳ್ಬೋದು. ಇನ್ನ ಸೆಕೆಂಡ್ ಒನ್ ಯಾವುದು ಅಂತಂದ್ರೆ ಎರಡನೇದು ಸಂಶ್ಲೇಷಣಾ ಕೈಗಾರಿಕೆ ಅಥವಾ ಸಿಂಥೆಟಿಕ್ ಇಂಡಸ್ಟ್ರಿ ಅಂತ ಹೇಳಿ. ಏನ್ ಸಂಶ್ಲೇಷಣಾ ಕೈಗಾರಿಕೆ ಅಂತಂದ್ರ ಇಲ್ಲಿ ಬೇರೆ ಬೇರೆ ಕಚ್ಚಾ ವಸ್ತುಗಳನ್ನ ಬಳಸ್ಕೊಂಡು
ಅಲ್ಟಿಮೇಟ್ ಆಗಿ ಒಂದು ಸಿದ್ಧ ವಸ್ತುವನ್ನ ಏನು ಅಂತಂದ್ರೆ ತಯಾರು ಮಾಡ್ತೀವಿ. ಅಂದ್ರೆ ಒಂದು ಪರ್ಟಿಕ್ಯುಲರ್ ವಸ್ತುವನ್ನ ತಯಾರು ಮಾಡ್ಲಿಕ್ಕೆ ಬೇರೆ ಬೇರೆ ರಾ ಮಟೀರಿಯಲ್ ಬಳಸಿ ಫೈನಲ್ ಆಗಿ ಒಂದು ಪ್ರಾಡಕ್ಟ್ ರೆಡಿ ಆಗುತ್ತೆ. ಅದಕ್ಕೆ ನಾವು ಏನಂತ ಕರಿತೀವಿ ಅಂತಂದ್ರೆ ಸಂಶ್ಲೇಷಣಾ ಕೈಗಾರಿಕೆ ಅಥವಾ ಸಿಂಥೆಟಿಕಲ್ ಇಂಡಸ್ಟ್ರೀಸ್ ಅಂತ ಕರಿತೀವಿ. ಬೆಸ್ಟ್ ಎಕ್ಸಾಂಪಲ್ ಸಿಮೆಂಟ್ ತಯಾರಿಕಾ ಕೈಗಾರಿಕೆ ಅಂತ ಹೇಳ್ಬೋದು. ಇನ್ನ ನೆಕ್ಸ್ಟ್ ಒನ್ ಯಾವುದು ಅಂದ್ರೆ ಪ್ರಕ್ರಿಯೆ ಕೈಗಾರಿಕೆ ಅಥವಾ ಪ್ರೊಸೆಸಿಂಗ್ ಇಂಡಸ್ಟ್ರಿ. ಈ ಪ್ರೊಸೆಸಿಂಗ್ ಇಂಡಸ್ಟ್ರಿ ಒಳಗ ಅದ್ರ ಹೆಸರೇ ಹೇಳುವಾಗ ಒಂದು ರಾ ಮಟೀರಿಯಲ್ ನ ಬೇರೆ ಬೇರೆ ಪ್ರೊಸೆಸಿಂಗ್ ಒಳಪಡಿಸಿ ನಂತರ ಏನು ಅಂದ್ರೆ ಅದೊಂದು ಸಿದ್ಧ ವಸ್ತುಗಳನ್ನಾಗಿ ಏನಂತಂದ್ರೆ ತಯಾರು ಮಾಡ್ತಾರ ಅಂತ ಹೇಳಿ. ಇದಕ್ಕೆ ಬೆಸ್ಟ್ ಎಕ್ಸಾಂಪಲ್ ಯಾವುದು ಅಂತಂದ್ರೆ ಸಕ್ಕರೆ ಕಾರ್ಖಾನೆ ಅಂತ ಹೇಳಿ. ಸಕ್ಕರೆ ಕಾರ್ಖಾನೆಗಳು ಸಾಮಾನ್ಯವಾಗಿ ಏನಂದ್ರೆ ಕಬ್ಬಿನಿಂದ ತಯಾರು ಮಾಡ್ತಾರ ಅಂತ ನಿಮ್ಗೆ ಎಲ್ಲರಿಗೂ ಗೊತ್ತಿರುವಂತದ್ದೇ. ಮೊದಲು ಕಬ್ಬಿನ ಹಾಲನ್ನೆಲ್ಲ ಅಂತಂದ್ರೆ ತೆಗೆದು ಅದನ್ನ ಬಾಯ್ಲರ್ ಒಳಗೆ ಏನು ಅಂತಂದ್ರೆ ಕುದಿಸಿ ಅದನ್ನ ಎಷ್ಟು ದಿನಗಳವರೆಗೂ ಏನಂದ್ರೆ ಬಾಯ್ಲರ್ ಒಳಗೆ ಇಟ್ಟು ನಂತರ ಏನು ಅಂತಂದ್ರೆ ಅದಕ್ಕೆ ವೈಟ್ ಕಲರ್ ಬರ್ಲಿಕ್ಕೆ ಕೆಮಿಕಲ್ಸ್ ಅನ್ನ ಮಿಕ್ಸ್ ಮಾಡಿ ನಂತರ ಅದ ಸಣ್ಣ ಸಣ್ಣ ಪೀಸ್ಗಳನ್ನಾಗಿ ಮಾಡಿ ಫೈನಲ್ ಆಗಿ ಏನು ಅಂತಂದ್ರೆ ಕಸ್ಟಮರ್ಗೆ ಪ್ಯಾಕ್ ಮಾಡಿ ತಲುಪಿಸ್ತಕ್ಕಂಥ ಕೆಲಸ ಮಾಡ್ತಾರೋ. ಈ ರೀತಿ ಒಂದು ಕಪ್ಪು ಸಕ್ಕರೆಯಾಗಿ ಕನ್ವರ್ಟ್ ಆಗ್ಲಕ್ಕ ದೇರ್ ಆರ್ ಡಿಫ್ರೆಂಟ್ ಪ್ರೊಸೆಸಸ್ ಅಂತ ಹೇಳಿ. ಬೇರೆ ಬೇರೆ ಹಂತಗಳನ್ನ ದಾಟಿ ಒಂದು ಕಪ್ ಅಂತಕ್ಕಂಥದ್ದು ಸಕ್ಕರೆಯಾಗಿ ಕನ್ವರ್ಟ್ ಆಗುತ್ತೆ ಅಂತ ಹೇಳಿ. ಅದೇ ರೀತಿ ಹತ್ತಿಯಿಂದ ಬಟ್ಟೆ ತಯಾರು ಮಾಡ್ತಕ್ಕಂಥದ್ದು ಅಂತ ಹೇಳಿ. ಹತ್ತಿಯನ್ನ ಮೊದಲು ಏನ್ ಮಾಡ್ತಾರ, ಶುದ್ಧೀಕರಣ ಮಾಡ್ತಾರ, ಅದನ್ನ ದಾರದ ಎಳೆಗಳನ್ನಾಗಿ ಮಾಡ್ತಾರ, ದಾರದ ಎಳೆಗಳನ್ನೆಲ್ಲ ಜಾಯಿಂಟ್ ಮಾಡಿ ಬಟ್ಟೆ ತಯಾರು ಮಾಡ್ತಾರ. ಅನಂತರ ಡಿಸೈನ್ ಕಲರಿಂಗ್ ಎಲ್ಲಾ ಮಾಡಿ ನಂತರ ಪ್ಯಾಕಿಂಗ್ ಮಾಡಿ ಕಸ್ಟಮರ್ಸ್ ಕಳಿಸ್ಕೊಡ್ತಾರ ಅಂತ ಹೇಳಿ. ಈ ರೀತಿ ಹತ್ತಿಯಿಂದ ಬಟ್ಟೆ ತಯಾರಾಗ್ಲಿಕ್ಕೆ ಕೂಡ ಸಾಕಷ್ಟು ಪ್ರೊಸೆಸ್ಗಳು ಇರ್ತವು. ಈ ರೀತಿ ವಿವಿಧ ಒಂದು ಹಂತಗಳನ್ನ ದಾಟಿ ನಂತರ ನಮಗೊಂದು ಸಿದ್ಧ ವಸ್ತು ಸಿಗೋದಕ್ಕೆ ನಾವ್ ಏನಂತ ಕರಿತೀವಿ ಅಂತಂದ್ರ ಪ್ರಕ್ರಿಯೆ ಕೈಗಾರಿಕೆ ಅಥವಾ ಪ್ರೊಸೆಸಿಂಗ್ ಇಂಡಸ್ಟ್ರಿ ಅಂತ ಕರಿತೀವಿ. ಇನ್ನ ಲಾಸ್ಟ್ ಒಂದು ಇದ್ರೊಳಗ ಜೋಡಣಾ ಕೈಗಾರಿಕೆ ಅಥವಾ ಅಸೆಂಬ್ಲಿಂಗ್ ಇಂಡಸ್ಟ್ರಿ ಅಂತ ಹೇಳಿ. ಏನ್ ಅಸೆಂಬ್ಲಿಂಗ್ ಇಂಡಸ್ಟ್ರಿ ಅಂತಂದ್ರ ಅದ್ರ ಹೆಸರೇ ಹೇಳೋಂಗ ಬೇರೆ ಬೇರೆ ಬಿಡಿ ಭಾಗಗಳನ್ನ ಜೋಡಿಸಿ ಒಂದು ಸಿದ್ಧ ವಸ್ತುವನ್ನು ನಾವು ತಯಾರು ಮಾಡೋದಕ್ಕೆ ನಾವೇನಂತ ಕರಿತೀವಿ ಅಂದ್ರ ಜೋಡಣಾ ಕೈಗಾರಿಕೆ ಅಂತ ಕರಿತೀವಿ. ಈಗ ಕಾರುಗಳಲ್ಲಿ ನಾರ್ಮಲ್ ಆಗಿ ಬೇರೆ ಬೇರೆ ಪಾರ್ಟ್ಸ್ ಗಳು ಇರ್ತಾವ. ಆ ಎಲ್ಲಾ ಪಾರ್ಟ್ಸ್ ಗಳನ್ನ ಜೋಡಣೆ ಮಾಡೋದ್ರ ಮುಖಾಂತರ ಒಂದು ಕಾರನ್ನ ಏನ್ ಮಾಡ್ತಾರ ತಯಾರಿಕೆ ಮಾಡ್ತಾರ ಅಂತ ಹೇಳಿ. ಅದೇ ರೀತಿ ಒಂದು ಕಂಪ್ಯೂಟರ್ ತಯಾರು ಮಾಡ್ತಕ್ಕಂಥದ್ದು. ಈಗ ಮಾನಿಟರ್ ಬೇರೆ ಕಂಪ್ನಿದ್ ಇರ್ತದ, ಮೌಸ್ ಬೇರೆ ಕಂಪ್ನಿದ್ ಇರ್ತದ, CPU ಬೇರೆ ಕಂಪ್ನಿದು, ಆಮೇಲೆ ಕೀಬೋರ್ಡ್ ಬೇರೆ ಕಂಪ್ನಿದ್ ಇರ್ತದ. ಅವನ್ನೆಲ್ಲ ಒಟ್ಟಾರೆಯಾಗಿ ಜೋಡಿಸೋದ್ ಮುಖಾಂತರ ಅದಕ್ಕೊಂದು ನಾವು ಕಂಪ್ಯೂಟರ್ ಅನ್ನುವಂತ ಒಂದು ವಸ್ತು ಏನಾಗುತ್ತೆ ಅಂದ್ರೆ ತಯಾರಾಗುತ್ತೆ ಅಂತ ಹೇಳಿ. ಅಂದ್ರ ಆ ಎಲ್ಲಾ ಬಿಡಿ ಭಾಗಗಳನ್ನ ಜೋಡಿಸೋ ಮುಖಾಂತರ ಒಂದು ಹೊಸ ವಸ್ತು ತಯಾರು ಮಾಡೋದಕ್ಕೆ ನಾವ್ ಏನಂತ ಕರಿತೀವಿ, ಜೋಡಣಾ ಕೈಗಾರಿಕೆ ಅಥವಾ ಅಸೆಂಬ್ಲಿಂಗ್ ಇಂಡಸ್ಟ್ರಿ ಅಂತ ಕರಿತೀವಿ. ಸೊ ಇದು ಉತ್ಪಾದನಾ ಕೈಗಾರಿಕೆ ಒಳಗೆ ಒಂದು 4ನೇ ಟೈಪು. ಇನ್ನ ಉತ್ಪಾದನಾ ಕೈಗಾರಿಕೆ ಆದ ನಂತರ ದ್ವಿತೀಯ ಕೈಗಾರಿಕೆಗಳು ಇನ್ನೊಂದು ಟೈಪ್ ಯಾವ್ದಂದ್ರೆ ನಿರ್ಮಾಣ ಕೈಗಾರಿಕೆ ಅಥವಾ ಕನ್ಸ್ಟ್ರಕ್ಷನ್ ಇಂಡಸ್ಟ್ರಿ ಅಂತ ಹೇಳ್ತೀವಿ. ಅದು ರಸ್ತೆಗಳ ನಿರ್ಮಾಣ ಮಾಡೋದಿರ್ಬೋದು, ಕಟ್ಟಡಗಳ ನಿರ್ಮಾಣ ಮಾಡೋದು, ಕಾಲುವೆಗಳನ್ನ ನಿರ್ಮಾಣ ಮಾಡ್ತಕ್ಕಂಥದ್ದು. ಸೊ ಇವಕ್ಕೆಲ್ಲ ನಾವ್ ಏನಂತ ಕರಿತೀವಿ ಅಂದ್ರೆ ನಿರ್ಮಾಣ ಕೈಗಾರಿಕೆ ಅಂತ ಕರಿತೀವಿ. ಅಂದ್ರೆ ಅಲ್ಟಿಮೇಟ್ಲಿ ಕನ್ಸ್ಟ್ರಕ್ಷನ್ ಕೆಲಸದೊಳಗೆ ಎಂಗೇಜ್ ಆಗಿರುವಂತ ಕೈಗಾರಿಕೆಗಳಿಗೆ ಕನ್ಸ್ಟ್ರಕ್ಷನ್ ಇಂಡಸ್ಟ್ರೀಸ್ ಅಥವಾ ನಿರ್ಮಾಣ ಕೈಗಾರಿಕೆಗಳು ಅಂತ ನಾವು ಕರಿತೀವಿ. ಇನ್ನ ಲಾಸ್ಟ್ ತೃತೀಯಕ ಕೈಗಾರಿಕೆ ಅಂತ ಹೇಳಿ. ತೃತೀಯಕ ಕೈಗಾರಿಕೆ ಅಂತಂದ್ರೆ ಪ್ರಾಥಮಿಕ ಕೈಗಾರಿಕೆ ಮತ್ತು ದ್ವಿತೀಯ ಕೈಗಾರಿಕೆ ಎರಡಕ್ಕೂ ಸಹಾಯ ಆಗ್ತಕ್ಕಂಥ ಒಂದು ಕೈಗಾರಿಕೆಗಳಿಗೆ ತೃತೀಯಕ ಕೈಗಾರಿಕೆ ಅಥವಾ ಟೆರಿಟರಿ ಇಂಡಸ್ಟ್ರೀಸ್ ಅಂತ ಕರಿತೀವಿ. ಯಾವ್ಯಾವ ನಮ್ಗೆ ಸಹಾಯ ಮಾಡ್ತಾವ ಅಂತ ಹೇಳಿ, ಸಾರಿಗೆ ವ್ಯವಸ್ಥೆ ನಮ್ಗೆ ಸಹಾಯ ಮಾಡುತ್ತಾವ. ಅಂದ್ರ ವಸ್ತುಗಳನ್ನ ರಾ ಮಟೀರಿಯಲ್ಸ್ ಅನ್ನ ಮಾರ್ಕೆಟ್ ಇಂದ ಫ್ಯಾಕ್ಟರಿ ತರ್ಲಕ್ಕ ಮತ್ತು ಸಿದ್ಧವಾದಂತ ವಸ್ತುಗಳನ್ನ ಫ್ಯಾಕ್ಟರಿಯಿಂದ ಮಾರ್ಕೆಟಿಗೆ ತಗೊಂಡ್ ಹೋಗ್ಲಕ್ಕ, ವಸ್ತುಗಳನ್ನ ಒಂದ್ ಪ್ಲೇಸಿಂದ ಇನ್ನೊಂದ್ ಪ್ಲೇಸಿಗೆ ಸಾಗಿಸ್ಲಕ್ಕ ನಮ್ಗೆ ಸಾರಿಗೆ ವ್ಯವಸ್ಥೆ ಸಹಾಯ ಆಗತ್ತ. ಅದೇ ರೀತಿ ವಿಮೆ ನಮ್ಗೆ ಸಹಾಯ ಆಗತ್ತ. ವಿಮೆ ಯಾವ ರೀತಿ ನಮ್ಗೆ ಸಹಾಯ ಆಗುತ್ತ ಅಂದ್ರ ವಸ್ತುಗಳನ್ನ ಗೋಡೌನ್ದಾಗ ಇಟ್ಟಾಗ ಯಾವ್ದೇ ರೀತಿ ಅನಾಹುತಗಳಾಯ್ತು ಅಂತಂದ್ರೆ, ಬೆಂಕಿ ಅನಾಹುತ ಅಂತ ಆದ್ರೆ, ಕಳ್ಳತನ ಆದ್ರೆ ಅದಕ್ಕೆ ನಮ್ಗ ವಿಮಾ ಕಂಪನಿ ಏನಾದ್ರು ಪರಿಹಾರ ಕೊಡುತ್ತೆ. ಜೊತೆಗೆ ಒಂದ್ ಪ್ಲೇಸಿನ ಇನ್ನೊಂದ್ ಪ್ಲೇಸಿಗೆ ವಸ್ತುಗಳನ್ನ ಸಾಗಾಣಿಕೆ ಮಾಡೋ ಹೊತ್ನಾಗ ಏನಾದ್ರು ಆಕ್ಸಿಡೆಂಟಲ್ ಆಗಿ ಒಂದು ನಷ್ಟ ಸಂಭವಿಸ್ತು ಅಂದ್ರೆ ಆ ನಷ್ಟವನ್ನ ತುಂಬಿಕೊಡ್ತಕ್ಕಂಥ ಕೆಲಸ ವಿಮಾ ಸಂಸ್ಥೆ ಮಾಡುತ್ತೆ. ಅದೇ ರೀತಿ ಏನು ಅಂತಂದ್ರ ದಾಸ್ತಾನುಗಾರಿಕೆ ಅಂತ ಹೇಳಿ. ಅಂದ್ರೆ ವಸ್ತುಗಳನ್ನ ನಮ್ಗೆ ಮಾರಾಟ ಆಗೋವರೆಗೂ ಒಂದು ಪರ್ಟಿಕ್ಯುಲರ್ ಪ್ಲೇಸ್ ಒಳಗೆ ಸೇಫ್ ಆಗಿ ಇಡ್ಬೇಕು ಅಂತಂದ್ರ ನಮಗ್ ದಾಸ್ತಾನುಗಾರಿಕೆ ಡೆಫಿನೆಟ್ಲಿ ಏನು ಅಂತಂದ್ರೆ ಸಹಾಯ ಮಾಡುತ್ತೆ ಅಂತೇಳಿ. ಅದೇ ರೀತಿ ಸಂಪರ್ಕ ಸೇವೆಗಳು ಅಂತ ಹೇಳಿ. ಅಂದ್ರ ವ್ಯಾಪಾರಸ್ಥರು ಕಸ್ಟಮರ್ಸ್ ಒಬ್ರಿಗೊಬ್ರು ಕಮ್ಯುನಿಕೇಟ್ ಮಾಡ್ಲಕ್ಕ, ವಿಷಯಗಳನ್ನ ವಿನಿಮಯ ಮಾಡ್ಕೊಳಕ ಮೋಸ್ಟ್ ಪ್ರಾಬಬ್ಲಿ ಮೊಬೈಲ್ ಅನ್ನೋದು ಇರ್ಲಿಲ್ಲ ಅಂತಂದ್ರ ಅಥವಾ ದೂರವಾಣಿ ಸಂಪರ್ಕ ಅನ್ನೋದು ಇರ್ಲಿಲ್ಲ ಅಂದ್ರ ಬಿಸ್ನೆಸ್ ಮೋಸ್ಟ್ಲಿ ಇಷ್ಟು ದೊಡ್ಡ ಮಟ್ಟಕ್ಕೆ ಬೆಳಿಲಕ್ಕೆ ಸಾಧ್ಯನೇ ಇರ್ತಿರ್ಲಿಲ್ಲ. ಅದು ಇಂಟರ್ನೆಟ್ ಇರ್ಬೋದು ಅಥವಾ ಟೆಲಿಕಾಮ್ ಇರ್ಬೋದು, ಎಲ್ಲ ಏನು ಅಂದ್ರೆ ಬಿಸ್ನೆಸ್ ಡೆವಲಪ್ ಆಗ್ಲಕ್ಕೆ ಬಹಳಷ್ಟು ಏನು ಅಂದ್ರೆ ಕಾಂಟ್ರಿಬ್ಯೂಷನ್ ಕೊಟ್ಟಾವ. ಹಿಂಗಾಗಿ ಅದು ಕೂಡ ಒಂದು ತೃತೀಯಕ ಕೈಗಾರಿಕೆ ಒಳಗೆ ಬರುತ್ತೆ. ಇನ್ನೊಂದು ಇಂಪಾರ್ಟೆಂಟ್ ಏನು ಅಂದ್ರೆ ಜಾಹೀರಾತು ಅಂತ ಹೇಳಿ. ಯಾವುದೇ ವಸ್ತುನ ನಾವು ಎಷ್ಟೇ ಚೆನ್ನಾಗಿ ರೆಡಿ ಮಾಡ್ಬೋದು, ಎಷ್ಟೇ ಕ್ವಾಲಿಟಿಯಿಂದ ತಯಾರು ಮಾಡ್ಬೋದು, ಆದ್ರೆ ಆ ಒಂದು ಕ್ವಾಲಿಟಿ ಬಗ್ಗೆ ಅದ್ರ ಲಕ್ಷಣಗಳ ಬಗ್ಗೆ ಜನರಿಗೆ ತಲುಪಲಿಲ್ಲ ವಿಷಯ ಅಂತಂದ್ರ ಅವ್ರು ಅದನ್ನ ಕೊಂಡ್ಕೊಳ್ಳಿಕ್ ಸಾಧ್ಯ ಆಗಲ್ಲ. ಆ ವಸ್ತುವಿಗೆ ಡಿಮ್ಯಾಂಡ್ ಕ್ರಿಯೇಟ್ ಆಗಲ್ಲ. ಅದಕ್ಕೆ ನಾವು ಮಾರ್ಕೆಟ್ ಒಳಗೆ ನಾವು ಡಿಮ್ಯಾಂಡ್ ನಮ್ಮ ವಸ್ತುವಿಗೆ ಕ್ರಿಯೇಟ್ ಮಾಡ್ಬೇಕು ಅಂತಂದ್ರೆ ಡೆಫಿನೆಟ್ಲಿ ವಿ ಹ್ಯಾವ್ ಟು ಮೇಕ್ ದ ಅಡ್ವರ್ಟೈಸ್ಮೆಂಟ್ ಅಂತ ಹೇಳಿ. ಜಾಹೀರಾತು ಕೂಡ ನಮ್ಗೆ ಏನು ಅಂತಂದ್ರೆ ವಿಶಿಷ್ಟವಾದಂತಹ ಸೇವೆಯನ್ನ ಕೊಡುತ್ತೆ. ವ್ಯವಹಾರವನ್ನ ಅಭಿವೃದ್ಧಿ ಮಾಡೋ ನಿಟ್ಟಿನೊಳಗ ಜಾಹೀರಾತು ಬೇಕೇ ಬೇಕು. ಯಾವುದೇ ಒಂದು ಬಿಸ್ನೆಸ್ ಡೆವಲಪ್ ಆಗ್ಬೇಕು ಅಂತಂದ್ರೆ ವಿ ಹ್ಯಾವ್ ಟು ಮೇಕ್ ದ ಅಡ್ವರ್ಟೈಸ್ಮೆಂಟ್ಸ್ ಅಂತ ಹೇಳಿ. ಜಾಹೀರಾತು ಇಲ್ಲ ಅಂತಂದ್ರ ಯಾವುದೇ ವಸ್ತುಗಳನ್ನ ನಾವು ಜನರಿಗೆ ಬಹಳ ಕಡಿಮೆ ಸಮಯದೊಳಗೆ ಹೆಚ್ಚಿನ ಪ್ರಮಾಣದೊಳಗೆ ಮಾರಾಟ ಮಾಡ್ಲಿಕ್ಕೆ ಸಾಧ್ಯನೇ ಇಲ್ಲ. ಆ ಕಾರಣಕ್ಕೆ ಜಾಹೀರಾತು ಕೂಡ ಒಂದು ಉತ್ತಮವಾದಂತ ಸೇವೆ ಆಗಿದೆ. ಅದು ಇರ್ಲಿಲ್ಲ ಅಂತಂದ್ರ
ಬಿಸ್ನೆಸ್ ಕೂಡ ಡೆವಲಪ್ ಆಗ್ತಿರ್ಲಿಲ್ಲ ಅಂತ ಹೇಳಿ. ಈ ರೀತಿ ವ್ಯವಹಾರಕ್ಕೆ ಸಹಾಯ ಆಗ್ತಕ್ಕಂತ ಎಲ್ಲ ಒಂದು ಅಂಶಗಳನ್ನ ಒಟ್ಟಾರೆಯಾಗಿ ಏನಂತ ಕರಿತೀವಿ ಅಂದ್ರ ಪ್ರತ್ಯೇಕ ಕೈಗಾರಿಕೆ ಅಂತ ಕರಿತೀವಿ. ಈ ರೀತಿ ಕೈಗಾರಿಕೆಗಳನ್ನ 3 ಪ್ರಕಾರವಾಗಿ ನೀವು ವಿಂಗಡಣೆ ಮಾಡಬಹುದು. ಒಂದೊಂದು ಕೈಗಾರಿಕೆಯನ್ನು ಒಂದೊಂದು ತನ್ನದೇ ಆದಂತ ಒಂದು ಏನು ಅಂತಂದ್ರೆ ಸ್ವರೂಪವನ್ನು ಹೊಂದಿದ. ಈ ಕೈಗಾರಿಕೆಗಳ ಅರ್ಥ ಮತ್ತು ವಿಧಗಳು ನಿಮ್ಗೆಲ್ಲರಿಗೂ ಅಂಡರ್ಸ್ಟ್ಯಾಂಡ್ ಆಗ್ಯಾವ ಅಂತ ನಾನು ಭಾವಿಸ್ತೀನಿ. ಸೊ ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ರೆ ದಯವಿಟ್ಟು ಲೈಕ್ ಮಾಡಿ. ಯಾರು ಇದುವರೆಗೂ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ರೆ ದಯವಿಟ್ಟು ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳಕ್ ಇಷ್ಟಪಡ್ತೀನಿ. ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ಸ್ ಫಾರ್ ವಾಚಿಂಗ್.